ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭಿರ್ಹ್ಯಪಡಾಭಿಧೈಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೇ. ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಚಲನಚಿತ್ರ ನಟ, ಸಾಹಿತಿ, ನಿರ್ದೇಶಕ ತನ್ಮಯ್ ಎಸ್ ಆನಂದ್ ಕುಮಾರ್ನ ಸಾಷ್ಟಾಂಗ ಹೃದಯಪೂರ್ವಕ ನಮಸ್ಕಾರಗಳು. ನಾವು ನಮ್ಮ ಸಂಸ್ಥೆಯಿಂದ ಮಾಡುವ ಶ್ರೀ ಗುರುರಾಯರ ಚರಿತ್ರೆ, ಮಹಿಮೆ, ಪವಾಡ ಹಾಗೂ ಇನ್ನು ಅನೇಕ ದೈವ ದೇವರುಗಳ ಮತ್ತು ಈ ಸಮಾಜಕ್ಕೆ ಒಳಿತನ್ನುಂಟು ಮಾಡುವ ತಿದ್ದಿ ತೀಡುವ ಮನೋರಂಜನಾತ್ಮಕ ಹಾಸ್ಯ ಚಟಾಕಿಗಳ ಕಿರುಚಿತ್ರಗಳನ್ನು ತಾವೆಲ್ಲರೂ ವೀಕ್ಷಿಸಿ ನಮ್ಮ ಚಾನೆಲ್ಗೆ ಶುಭ ಹಾರೈಸಿ ಮನಪೂರ್ವಕವಾಗಿ ತುಂಬು ಹೃದಯದಿಂದ ಆಶೀರ್ವದಿಸಿ ಯಶಸ್ಸುಗೊಳಿಸಿದ್ದೀರಿ. ಅದಕ್ಕೆ ನಮ್ಮ ಚಾನೆಲ್ನ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಅಷ್ಟೇ ಅಲ್ಲದೆ ಈ ಸೆಪ್ಟೆಂಬರ್ 4, 2025 ಈ ನಿಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ 1 ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಇದಕ್ಕೆಲ್ಲ ತಮ್ಮ ಪ್ರೋತ್ಸಾಹ, ಶ್ರೀ ಗುರುರಾಯರ ಕೃಪೆ, ಆಶೀರ್ವಾದ, ಅನುಗ್ರಹ, ದಿವ್ಯ ದೃಷ್ಟಿಯೇ ಕಾರಣವೆಂದು ಈ ಮೂಲಕ ತಿಳಿಯಪಡಿಸುತ್ತೇನೆ. ಹೀಗೆ ತಮ್ಮೆಲ್ಲರ ಸಹಕಾರ, ವಿಶ್ವಾಸ, ಪ್ರೀತಿ, ನಂಬಿಕೆ, ಆಶೀರ್ವಾದ ಸದಾ ನಮ್ಮ ಚಾನೆಲ್ ಮೇಲೆ ಇರಲಿ ಎಂದು ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ತನ್ಮಯ್ ಎಸ್ ಆನಂದ್ ಕುಮಾರ್. ಈ 1 ವರ್ಷ ತುಂಬುವ ಇಂದಿನ ದಿನ ನಾವು ಒಂದು ವಿಶೇಷ ಸಂಚಿಕೆಯನ್ನು ವಿಶೇಷವಾಗಿ ನನಗೆ ಫೋನ್ ಕಾಲ್ ಮಾಡಿ ಅನೇಕ ಸ್ನೇಹಿತರು, ಆತ್ಮೀಯರು ಯಾವತ್ತೂ ಶ್ರೀ ಗುರುರಾಯರಿಗೆ ಉಪವಾಸದ ವ್ರತವನ್ನು ಆಚರಿಸಬೇಕು, ಅದರಿಂದ ಆಗುವ ವಿಶೇಷತೆ ಏನು ಎಂಬುದರ ಬಗ್ಗೆ ಈ ಹಿಂದೆ ನಾನು ನಮ್ಮ ಸಂಸ್ಥೆಯ ಅನೇಕ ಸಂಚಿಕೆಗಳ ವಿಡಿಯೋಗಳಲ್ಲಿ ಸವಿವರವಾಗಿ ತಿಳಿಸಿದ್ದೇನೆ. ಆದರೂ ನನಗೆ ಫೋನ್ ಕರೆ ಮಾಡಿ ಅನೇಕರು ನನಗೆ ಮತ್ತೊಮ್ಮೆ ತಿಳಿಸಿಕೊಡಲು ಕೇಳಿದ ಕಾರಣ ಮತ್ತೊಮ್ಮೆ ಶ್ರೀ ಗುರುರಾಯರ ಆಶೀರ್ವಾದ, ಕೃಪೆ, ಅನುಗ್ರಹದಿಂದ ತಮ್ಮೆಲ್ಲರಿಗೂ ತಿಳಿಸಲು ಖುಷಿಯಾಗುತ್ತದೆ. ಸಜ್ಜನ ಭಕ್ತರಾದ ತಾವೆಲ್ಲರೂ ಕೇಳಿ ನೋಡಿ ಮಂತ್ರಾಲಯ ಮಹಾಮಹಿಮ, ಮಹಾನ್ ತಪಸ್ವಿ, ಬಡವರ ಬಂಧು, ಲೋಕೋದ್ಧಾರಕ, ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಕೃಪೆ, ಅನುಗ್ರಹ, ದಿವ್ಯ ದೃಷ್ಟಿಗೆ ಪಾತ್ರರಾಗಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇನೆ. ಶ್ರೀ ಕೃಷ್ಣವೇ ನಮಃ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸೇವೆ, ಆರಾಧಿಸುವ, ಭಜಿಸುವ ಅನೇಕ ಸಜ್ಜನ ಭಕ್ತರು ಕೇಳುವ ಒಂದೇ ಒಂದು ಪ್ರಶ್ನೆ, ನಾವು ಉಪವಾಸ ಇರಬೇಕು, ಯಾವಾಗ ಇರಬೇಕು, ಸೇವಾ ದಿನಗಳಲ್ಲಿ ಎಷ್ಟು ದಿವಸ ಉಪವಾಸ ಇರಬೇಕು, ಹೇಗಿರಬೇಕು, ಹೇಗೆ ನಡೆದುಕೊಳ್ಳಬೇಕು, ಗುರುವಾರ ಯಾವ ರೀತಿ ಒಪ್ಪತ್ತು ಮಾಡಬೇಕು ಅಂತೆಲ್ಲಾ ಪ್ರಶ್ನೆಗಳನ್ನು ನನಗೆ ಫೋನ್ ಮುಖಾಂತರ ಕೇಳಿಕೊಳ್ಳುತ್ತಾರೆ. ಈ ಆಹಾರದ ಬಗ್ಗೆ ನಾವು ಹೇಳಬೇಕೆಂದರೆ ಯಾವಾಗಲೂ ನಾವು ಹೆಚ್ಚಾಗಿ ತಿಂದು ಅಭ್ಯಾಸ ಮಾಡಿಕೊಂಡಿರುತ್ತೇವೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಉಪವಾಸ ಮಾಡಬೇಕೆಂದರೆ ಮನಸ್ಸಿಗೆ ಎಲ್ಲಿಲ್ಲದ ಕಸಿವಿಸಿ, ದೊಡ್ಡ ಬೆಟ್ಟ ಗುಡ್ಡಗಳೇ ಕಡಿದು ಮೈ ಮೇಲೆ ಬಿದ್ದಂತಾಗುತ್ತದೆ. ಆದ್ದರಿಂದ ಈ ಉಪವಾಸವನ್ನು ನಾವು ಹೇಗೆ ಮಾಡಬೇಕೆಂಬುದನ್ನು ತಿಳಿಯಪಡಿಸುತ್ತೇನೆ. ಈ ಉಪವಾಸ ಮಾಡುವಾಗ ಒಂದು ನಿಯಮವಿದೆ. ತಿಂಗಳಿಗೆ ಅದೇನೆಂದರೆ ಪ್ರತಿ 15 ದಿನಕ್ಕೊಮ್ಮೆ ಏಕಾದಶಿ ಬರುತ್ತದೆ. ಆ ದಿನದಂದು ಎಲ್ಲಾ ಶ್ರೀ ಗುರುರಾಯರ ಮಠಗಳಲ್ಲೂ ಕೂಡ ಉಪವಾಸ ಆಚರಣೆ ಮಾಡುತ್ತಾರೆ. ಅವತ್ತು ಶ್ರೀ ಗುರುರಾಯರು ನಿರ್ಜಲದಿಂದ ಉಪವಾಸ ಮಾಡುತ್ತಾರೆ. ಒಂದು ತೊಟ್ಟು ನೀರು ಕೂಡ ಕುಡಿಯುವುದಿಲ್ಲ. ಉಪವಾಸದಿಂದಲೇ ಶ್ರೀ ಗುರುರಾಯರು ಧ್ಯಾನ ಮಗ್ನರಾಗಿ ಕುಳಿತಿರುತ್ತಾರೆ. ಹೀಗಿರಬೇಕಾದರೆ ಶ್ರೀ ಗುರುರಾಯರ ಸಜ್ಜನ ಭಕ್ತರಾದ ನಾವು ಉಪವಾಸ ಮಾಡದೆ ಏನಾದರೂ ತಿಂದರೆ ನಮ್ಮ ಸೇವೆ ಗುರುರಾಯರಿಗೆ ತಲುಪುವುದಿಲ್ಲ. ಇಲ್ಲ, ನಾನು ಗುರುವಾರ ಮಾತ್ರ ಉಪವಾಸ ಮಾಡುತ್ತೇನೆ, ಏಕಾದಶಿ ದಿನದಂದು ಗಡತ್ತಾಗಿ ಹೊಟ್ಟೆ ತುಂಬ ಊಟ ಮಾಡುತ್ತೇನೆ ಅಂದರೆ ಅದನ್ನು ಶ್ರೀ ಗುರುರಾಯರು ಒಪ್ಪುವುದಿಲ್ಲ.
ಯಾರು ಏಕಾದಶಿಯ ದಿನದಂದು ಉಪವಾಸ ಮಾಡಿ ತದನಂತರ ಗುರುವಾರ ಉಪವಾಸದ ಒಪ್ಪತ್ತು ಮಾಡುತ್ತಾರೋ ಅವರ ಒಪ್ಪತ್ತಿಗೆ ಮಾತ್ರ ಶ್ರೀ ಗುರುರಾಯರಿಗೆ ಬೆಲೆ. ಇದು ಕಟ್ಟುನಿಟ್ಟಿನ ನಿಯಮ. 14 ವರ್ಷದಿಂದ 80 ವರ್ಷದವರ ತನಕ ಪ್ರತಿಯೊಬ್ಬರೂ ಕೂಡ ಉಪವಾಸವನ್ನು ಕಟ್ಟುನಿಟ್ಟಾಗಿ ಮಾಡಬೇಕು. 15 ದಿನಕ್ಕೊಮ್ಮೆ ಬರುವ ಏಕಾದಶಿಯ ದಿನದಂದು ಉಪವಾಸವನ್ನು ಕಟ್ಟುನಿಟ್ಟಾಗಿ ಮಾಡಿದರೆ ದೇಹದಲ್ಲಿ ಯಾವ ಅನಾರೋಗ್ಯವೂ ಬರುವುದಿಲ್ಲ. ಹೊಟ್ಟೆ ಕೂಡ ಚೆನ್ನಾಗಿರುತ್ತದೆ. ಯಾವ ಡಾಕ್ಟರ್ ಹತ್ರ ಹೋಗುವ ಪ್ರಮೇಯವೇ ಬರುವುದಿಲ್ಲ. ಆರೋಗ್ಯ ಬರಲಿ ಅಂತ ಉಪವಾಸ ಮಾಡಿದ್ರೆ ನಿಮಗೆ ಪುಣ್ಯವೇ ಬರುವುದಿಲ್ಲ. ಅದಕ್ಕೆ ಸಜ್ಜನ ಭಕ್ತರಾದ ನಾವು ಏನು ಮಾಡಬೇಕೆಂದರೆ, ನಾವು ನಂಬಿದ, ನಾವು ಆರಾಧಿಸುವ ಶ್ರೀ ಗುರುರಾಯರು ಇವತ್ತು ಉಪವಾಸವಿದ್ದಾರೆ. ಅವರು ನನಗೆ ಹೇಳಿದ್ದಾರೆ, ಅದಕ್ಕೆ ನಾನು ಇವತ್ತು ಉಪವಾಸವಿರಬೇಕು. ಈ ಉಪವಾಸದಿಂದ ಶ್ರೀ ಗುರುರಾಯರಿಗೆ ಸಂತೋಷವಾಗಬೇಕು. ಅವರ ಹೃದಯದಲ್ಲಿ ಕುಳಿತ ಮೂಲ ಶ್ರೀರಾಮ ದೇವರಿಗೆ ಖುಷಿಯಾಗಬೇಕು ಅಂತ ಮಾತ್ರ ನಾವು ಅಂದುಕೊಳ್ಳಬೇಕು. ಶ್ರೀ ಗುರುರಾಯರನ್ನು ನೆನೆದು ನಾವು ಉಪವಾಸ ಮಾಡಬೇಕು. ಕಷ್ಟನೋ ಸುಖನೋ ನಾವು ಉಪವಾಸ ಮಾಡುವುದನ್ನು ಏಕಾದಶಿ ದಿನದಂದು ಖಂಡಿತವಾಗಿಯೂ ಮರೆಯಬಾರದು. ಕೆಲವರು ಪಿತ್ತ ಜಾಸ್ತಿ ಅಂತ ಕೆಲವರು ಉಪವಾಸ ಮಾಡುವುದನ್ನು ಬಿಡುತ್ತಾರೆ. ಎಂತಹ ಪಿತ್ತ ಉದ್ರೇಕದಲ್ಲಿದ್ದರೂ ನಾವು ಮೆಂಟಲ್ ಪ್ರಿಪೇರ್ ಆಗಿದ್ದರೆ ಏನೂ ಆಗುವುದಿಲ್ಲ. ಯಾವ ವಾಂತಿಯೂ ಬರುವುದಿಲ್ಲ, ಏನೂ ಬರುವುದಿಲ್ಲ. ಇಂತಹ ಉಪವಾಸ ಮಾಡುವುದು ನಮಗೆ ನಮ್ಮ ಮನಸ್ಸಿನ ಮೂಲಕ ಮಾತ್ರ. ನೀವು ಈ ಬಾರಿ ಬರುವ ಏಕಾದಶಿ ದಿನದಂದು ಉಪವಾಸ ಮಾಡುತ್ತೇನೆ ಅಂತ ಗುರುರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ಉಪವಾಸ ಮಾಡಿದರೆ ಸುಸ್ತೇ ಆಗುವುದಿಲ್ಲ. ಎಲ್ಲವೂ ಶ್ರೀ ಗುರುರಾಯರ ಅನುಗ್ರಹ. ಇಲ್ಲ, ಏಕಾದಶಿ ದಿನದಂದು ಉಪವಾಸ ಮಾಡದೆ ತಿನ್ಬೇಕು ಅನ್ಕೊಂಡು ಉಪವಾಸ ಮಾಡೋಕೆ ಹೋದರೆ ನೀವು ಉಪವಾಸ ಮಾಡೋಕೆ ಆಗುವುದೇ ಇಲ್ಲ. ನಾವು ಏಕಾದಶಿ ದಿನದಂದು ಉಪವಾಸ ಮಾಡೇ ಮಾಡುತ್ತೇನೆ ಎಂಬ ಸಂಕಲ್ಪ ಮಾಡಿಕೊಳ್ಳಬೇಕು. ಮನಸ್ಸನ್ನು ಹತೋಟಿಗೆ ತರಬೇಕು. ಆಗ ನಮ್ಮ ಮನಸ್ಸು ಅದಕ್ಕೆ ಸಿದ್ಧವಾಗಿ ಬಿಡುತ್ತದೆ. ನಮ್ಮ ಮನಸ್ಸಿನ ದೃಢ ನಿರ್ಧಾರವೇ ಇದರ ಸಂಕಲ್ಪ. ನಾವು ಬೇರೆ ಬೇರೆ ದಿನಗಳಲ್ಲಿ ಉಪವಾಸ ಇರುವುದಕ್ಕೆ ಆಗುವುದಿಲ್ಲ. ಬೆಳಿಗ್ಗೆ 8 ಗಂಟೆಗೆ ತಿನ್ನುವುದನ್ನು ಬಿಟ್ಟು 11 ಗಂಟೆಗೆ ತಿಂದರೆ ತಲೆ ತಿರುಗುವುದಕ್ಕೆ ಪ್ರಾರಂಭಿಸುತ್ತದೆ. ಆದರೆ ನಾವು ಏಕಾದಶಿ ದಿನದಂದು ಮಾತ್ರ ನಾವು ಮೆಂಟಲ್ ಪ್ರಿಪೇರ್ ಆದ್ರೆ ಯಾವ ಸಮಸ್ಯೆಯೂ ಎದುರಾಗುವುದಿಲ್ಲ. ಕಾರಣ ಎಲ್ಲಾ ಶ್ರೀ ಗುರುರಾಯರ ಕೃಪೆಯೇ ಕಾರಣ. ಯಾರು ಏಕಾದಶಿ ಉಪವಾಸ ಮಾಡುತ್ತಾರೋ ಅವರು ಮಾರನೇ ದಿನ ದ್ವಾದಶಿ ದಿನದಂದು ಬೆಳಿಗ್ಗೆ 8 ರಿಂದ 8:30 ತಿಂಡಿಯನ್ನು ತಿನ್ನಬೇಕು. ಆಮೇಲೆ ನೀವು ಮಧ್ಯಾಹ್ನ ರಾತ್ರಿ ಯಥಾ ಪ್ರಕಾರ ಏನಾದರೂ ತೆಗೆದುಕೊಳ್ಳಬಹುದು. ಆದರೆ ಏಕಾದಶಿ ದಿನದಂದು ಮಾತ್ರ ಉಪವಾಸ ಮಾಡಲೇಬೇಕು. ಇದನ್ನು ಮಾಡಿ ನೀವು ಪ್ರತಿ ಗುರುವಾರ ಶ್ರೀ ಗುರುರಾಯರ ಒಪ್ಪತ್ತು ಮಾಡಿದರೆ, ಸೇವಾ ದಿವಸಗಳಲ್ಲಿ ನೀವು ಒಪ್ಪತ್ತು ಮಾಡಿದರೆ ಖಂಡಿತ ನಿಮಗೆ ಶ್ರೀ ಗುರುರಾಯರು ಒಲಿದೇ ಒಲಿಯುತ್ತಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ನಾವು ಏಕಾದಶಿ ದಿವಸ ಉಪವಾಸ ಮಾಡದೆ ಗುರುವಾರ ದಿವಸ ಸೇವಾ ದಿವಸ ಒಪ್ಪತ್ತು ಮಾಡುತ್ತೇನೆ ಅಂದರೆ ಶ್ರೀ ಗುರುರಾಯರು ಅನುಗ್ರಹಿಸುವುದಿಲ್ಲ. ಎಷ್ಟೋ ಜನಕ್ಕೆ ನಮ್ಮ ಶ್ರೀ ಗುರುರಾಯರು ನಮಗೆ ಫಲ ಕೊಡುತ್ತಿಲ್ಲ, ನಮ್ಮ ಸೇವೆ ಸ್ವೀಕಾರ ಮಾಡುತ್ತಿಲ್ಲ ಎಂಬ ಗೊಂದಲದಲ್ಲಿರುತ್ತೀರಿ. ಯಾಕೆಂದರೆ ಶ್ರೀ ಗುರುರಾಯರು ಏಕಾದಶಿ ದಿವಸದಂದು ಉಪವಾಸವಿರುವಾಗ ನೀವು ಉಪವಾಸ ಮಾಡುತ್ತಿಲ್ಲ. ಆದ್ದರಿಂದ ಶ್ರೀ ಗುರುರಾಯರ ಅನುಗ್ರಹ ಆಗುತ್ತಿಲ್ಲ ಮತ್ತು ನಮಗೆ ಅವರು ಒಲಿಯುತ್ತಿಲ್ಲ ಎಂಬುದು ಶ್ರೀ ಗುರುರಾಯರ ಸೇವಾ ಪುಸ್ತಕದಲ್ಲಿ ನಮೂದಿಸಲಾಗಿದೆ. ತಾವೆಲ್ಲರೂ ತದೇಕ ಚಿತ್ತದಿಂದ ಗಮನಿಸಿ, ಏಕಾದಶಿ ದಿನದಂದು ಯಾವ ಶ್ರೀ ಗುರುರಾಯರ ಮಠದಲ್ಲಿ ತೀರ್ಥ ಪ್ರಸಾದ ಊಟ ಉಪಚಾರವಿರುವುದಿಲ್ಲ, ಫಲಾಹಾರ ಕೂಡ ಇರುವುದಿಲ್ಲ, ನೀರು ಕೂಡ ಕುಡಿಯೋ ಹಾಗಿಲ್ಲ. ಕಾರಣ ನಿರ್ಜಲ ಉಪವಾಸ ಅವತ್ತು ಇರುವುದು. ನಿಮಗೇನಾದರೂ ಅತಿಯಾಗಿ ಸುಸ್ತಾಗುತ್ತೆ ಅನ್ನುವುದಾದರೆ ನೀರು ಕುಡಿಯಿರಿ, ಇಲ್ಲ ಫಲಹಾರ ತಿನ್ನಿ. ಆದರೆ ಅನ್ನವನ್ನು ಊಟ ಮಾಡುವ ಹಾಗಿಲ್ಲ. ಅನ್ನ ಅಂದರೆ ಯಾವುದೇ ಬೆಂದ ಪದಾರ್ಥವನ್ನು ತಿನ್ನುವ ಹಾಗಿಲ್ಲ. ಇದು ಖಂಡಿತ ಇದನ್ನು ನೀವು ಮಾಡಲೇಬೇಕು. ಹಾಗೆ ಮಾಡಿದರೆ ಶ್ರೀ ಗುರುರಾಯರು ನಿಮಗೆ ಒಲಿದು ಫಲ ನೀಡೇ ನೀಡುತ್ತಾರೆ. ಇದು ನಾವು ಹೇಳುವ ಮಾತಲ್ಲ, ಇದು ಸಕಲ ಶಾಸ್ತ್ರಗಳ ಮಾತು, ಶ್ರೀ ಗುರುರಾಯರ ಮಾತು. ಆದ್ದರಿಂದ ಸಜ್ಜನ ಭಕ್ತರಾದ ನಾವು ತಿಂದು ಉಪವಾಸ ಮಾಡುವಂತಿಲ್ಲ. ಕಟ್ಟುನಿಟ್ಟಾದ ಉಪವಾಸವನ್ನು ನಾವು ನೀವು ಮಾಡಬೇಕು. ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು.
ಏಕಾದಶಿ ದಿನದಂದು ನಾವು ಮಾಡುವ ಉಪವಾಸ ಸೇವೆ ಶ್ರೀ ಗುರುರಾಯರಿಗೆ ಖಂಡಿತವಾಗಿಯೂ ತಲುಪುತ್ತದೆ. ನಮ್ಮನ್ನು ಸಂತೈಸಿಸಿ ಅನುಗ್ರಹಿಸಿ ನಮ್ಮ ಕಷ್ಟ ನಷ್ಟ ದುಃಖ ದಾರಿದ್ರ್ಯ ರೋಗ ರುಜಿನ ದೆವ್ವ ಭೂತ ಪ್ರೇತ ಪಿಶಾಚಿಗಳ ಸಂಕಷ್ಟದಿಂದ ಪಾರು ಮಾಡಿ ಶಿಸ್ತಿನ ಕ್ರಮಬದ್ಧವಾದ ಜೀವನ ನಡೆಸಲು ಮುಕ್ತಿ ಮಾರ್ಗದರ್ಶನ ನೀಡಿ ಸಕಲ ಸಂಪತ್ತು ಆಸ್ತಿ ಅಂತಸ್ತು ಮನಸ್ಸಿಗೆ ನೆಮ್ಮದಿ ಸಕಲೈಶ್ವರ್ಯವನ್ನು ನೀಡಿ ನಮ್ಮನ್ನು ಈ ಜೀವನದ ಪಯಣದಲ್ಲಿ ಸುಗಮವಾಗಿ ಸಾಗಲು ಶ್ರೀ ಗುರುರಾಯರು ಸಹಕರಿಸುತ್ತಾರೆ. ನಮ್ಮ ಜೀವನಕ್ಕೆ ಒಂದು ಶಕ್ತಿಯುತವಾದ ಯುಕ್ತಿ ಮಾರ್ಗವನ್ನು ಕಲ್ಪಿಸುತ್ತಾರೆ. ಒಂದು ಮಾತು, ಏಕಾದಶಿ ದಿನದಂದು ನಾವು ಉಪವಾಸ ಮಾಡದೆ ಗುರುವಾರ ದಿವಸ ಮತ್ತು ಶ್ರೀ ಗುರುರಾಯರ ಸೇವಾ ದಿವಸ ಉಪವಾಸ ಮಾಡುವುದರಿಂದ ಯಾವುದೇ ಫಲವನ್ನು ಶ್ರೀ ಗುರುರಾಯರು ನೀಡುವುದಿಲ್ಲ ಎಂಬುದನ್ನು ಮರೆಯಬೇಡಿ. ಮತ್ತು ಏಕಾದಶಿ ದಿವಸ ಉಪವಾಸ ಮಾಡಿ ಗುರುವಾರ ದಿವಸ ಸೇವಾ ದಿವಸ ಫಲಹಾರ ಮಾಡಿದರೂ ಶ್ರೀ ಗುರುರಾಯರು ಖಂಡಿತ ಫಲ ನೀಡುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂಬುದನ್ನು ನಾವು ಸಜ್ಜನ ಭಕ್ತರು ಅರ್ಥ ಮಾಡಿಕೊಳ್ಳಬೇಕು. ಯಾವುದು ಮುಖ್ಯ ಧರ್ಮವೋ ಅದನ್ನು ನಾವು ಅನುಸರಿಸಬೇಕು. ಆಗ ಖಂಡಿತ ಫಲ ನಮ್ಮದಾಗುತ್ತದೆ ಎಂದು ಸಜ್ಜನ ಭಕ್ತರಾದ ತಮಗೆಲ್ಲ ತಿಳಿಸುತ್ತಾ ನಮ್ಮಲ್ಲಿ ಯಾವುದೇ ಮತ ಪಂಥ ಮೇಲು ಕೀಳು ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಸದೃಢ ಸಮಾಜ ಕಟ್ಟೋಣ ಎಂಬುದೇ ನಮ್ಮ ನಿಮ್ಮೆಲ್ಲರ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ. ಆತ್ಮೀಯರೇ, ನಿಮ್ಮ ಚಲನಚಿತ್ರ ನಟ ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ ಸನತ್ಕುಮಾರ್ನ ಪ್ರಣಾಮಗಳು. ಇಷ್ಟು ದಿನ ತಾವು ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ. ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡ್ಕೊಂಡಿದ್ದೀರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ.